ಗುಬ್ಬಿ ತಾಲೂಕಿನ ಎಂಎಚ್ ಪಟ್ಟಣ ಗೇಟ್ನಿಂದ 5 ಕಿಲೋಮೀಟರ್ ದೂರದ ಮಣ್ಣಮ್ಮ ದೇವಿ ದೇವಾಲಯದವರೆಗೆ ಅರಣ್ಯ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ಚಾಲುಕ್ಯ ಆಸ್ಪತ್ರೆ ವತಿಯಿಂದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪರಿಸರ ರಕ್ಷಣೆ ಕೇವಲ ಒಂದು ದಿನದ ಆಚರಣೆಯಲ್ಲ, ಅದು ನಮ್ಮ ದೈನಂದಿನ ಜವಾಬ್ದಾರಿಯಾಗಿದ್ದು ಪ್ರತಿಯೊಬ್ಬರೂ ಕನಿಷ್ಠ ಒಂದೊಂದು ಗಿಡವನ್ನಾದರೂ ಬೆಳೆಸುವಂತಹ ಕೆಲಸ ಮಾಡಬೇಕು. ಪ್ರತಿಯೊಂದು ಸಂಸ್ಥೆಗಳು ಸಹ ಇಂತಹ ಸಾಮಾಜಿಕ ಕೆಲಸಗಳಿಗೆ ಬದ್ಧವಾಗಿ ನಡೆದುಕೊಂಡಾಗ ಖಂಡಿತವಾಗಿ ಸಮಾಜದಲ್ಲಿ ಹೊಸ ಬದಲಾವಣೆ ತರಬಹುದು. ಗುಬ್ಬಿ ಪಟ್ಟಣದ ಚಾಲುಕ್ಯ ಆಸ್ಪತ್ರೆಯವರು 1,000 ಗಿಡ ನೆಡುವ ಕಾರ್ಯಕ್ರಮ ಆಯೋಜನೆ ಮಾಡಿ ಅವುಗಳನ್ನು ದತ್ತು ತೆಗೆದುಕೊಂಡು ಅವುಗಳಿಗೆ ಅವಶ್ಯಕತೆ ಇರುವಂತಹ ತಂತಿ ಬೇಲಿ, ನೀರು, ಗೊಬ್ಬರ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯವನ್ನು ಮಾಡಲು ಒಪ್ಪಿದ್ದಾರೆ. ಇದರಿಂದ ಈ 5 ಕಿಲೋಮೀಟರ್ ರಸ್ತೆ ಮುಂದಿನ 4-5 ವರ್ಷಗಳಲ್ಲಿ ಸುಂದರ ವಾತಾವರಣವನ್ನೇ ನಿರ್ಮಿಸುತ್ತದೆ ಎಂದು ಹೇಳಿದರು. 13/7/2026 ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಾಸಣ್ಣ ಸಾಹೇಬ್ರ ಜನ್ಮದಿನದ ಅಂಗವಾಗಿ ಇವತ್ತು ಎಂಎಚ್ ಪಟ್ಟಣದ ಗೇಟ್ದಿಂದ ಮಣ್ಣಮ್ಮ ದೇವಸ್ಥಾನದವರೆಗೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡೂ ಬದಿಗಳಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಚಾಲುಕ್ಯ ಹಾಸ್ಪಿಟಲ್ ವತಿಯಿಂದ ಹಾಗೂ ಅರಣ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈಗಾಗಲೇ ಇರ್ತಕ್ಕಂಥ ಚಾಲುಕ್ಯ ಹಾಸ್ಪಿಟಲ್ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಇವರು ವರ್ಕರ್ಸ್ಗಳು ಸ್ವಯಂ ಪ್ರೇರಿತವಾಗಿ ಬಂದುಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಅರಣ್ಯಕ್ಕೆ ಇಲಾಖೆಯ ಸಿಬ್ಬಂದಿಗಳು ಕೂಡ ಇದಕ್ಕೊಂದು ಸಾಥ್ ಕೊಡ್ತಾ ಇದ್ದಾರೆ. ಈಗ ಅದನ್ನು ಆರಂಭ ಮಾಡಿ ಬಹುತೇಕ ಎಲ್ಲ ಸಸಿಗಳನ್ನು ಮುಗಿಸ್ತಾ ಇದ್ದಾರೆ. ಇದರಲ್ಲಿ ನಾವು ಆಲ, ಅರಳಿ, ಹತ್ತಿ, ಗೋಣಿ, ಬಸರಿ ಮತ್ತು ಹೊನ್ನೆ ಮರ, ಟೀಕ್ ಮರ, ಈ ಥರದ ಎಲ್ಲ ಮುಂತಾದ ಮರಗಳನ್ನು ಹಾಕ್ತಾ ಇದ್ದೀವಿ. ಈ ಮರಗಳಿಂದ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಸಂಕುಲಕ್ಕೆ ಹಣ್ಣುಗಳು ಮುಖಾಂತರ ಆಹಾರ ಸಿಗುತ್ತೆ. ಒಂದು ರೀತಿಯಲ್ಲಿ ಒಂದು ದೊಡ್ಡ ಪರಿಸರವನ್ನು ಸಂರಕ್ಷಣೆ ಮಾಡುವ ಉದ್ದೇಶ ಇಟ್ಕೊಂಡು ಚಾಲುಕ್ಯ ಹಾಸ್ಪಿಟಲ್ದ ಡಾಕ್ಟರ್ ನಾಗಭೂಷಣ್ರವರು ಇದೊಂದು ಒಳ್ಳೆ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮರಗಳಾಗಿ ಎಲ್ಲರಿಗೂ ಒಂದು ಪರಿಸರ ಸಂರಕ್ಷಣೆಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ ಅಂತಕ್ಕಂಥದ್ದು. ಮತ್ತು ಇದು ನಾವು ರಸ್ತೆ ಇಕ್ಕೆಲಗಳಲ್ಲಿ 5 ಕಿಲೋಮೀಟರ್ದಲ್ಲಿ ಎರಡೂ ಕಡೆ 1,000 ಗಿಡಗಳ ಸಸಿಗಳನ್ನು ನಾವು ಹಾಕ್ತಾ ಇದ್ದೀವಿ. ಇದು ದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಜೈ ಹಿಂದ್, ಜೈ ಭಾರತ್.